ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ನಡೆದಿದ್ದಂತಹ ಹಲ್ಲೆ ಕೇಸ್ಗೆ ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಮರಾಠಿ ಮಾತನಾಡಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ನನ್ನ ಮೇಲೆ ಹೊಡೆದ್ರು ಅಂತ ಹೇಳಿ ಬಸ್ ಕಂಡಕ್ಟರ್ ಏನು ಆರೋಪವನ್ನ ಮಾಡಿದ್ರು, ಅದೇ ಬಸ್ ಕಂಡಕ್ಟರ್ ಮಹದೇವಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಬೆಳಗಾವಿಯ ಮಾರಿಹಾಳ ಬಳಿ ನಡೆದಿದ್ದಂತಹ ಹಲ್ಲೆ ಪ್ರಕರಣ ಇದು. ಸದ್ಯ ಅಪ್ರಾಪ್ತೆ ಕಂಡಕ್ಟರ್ ವಿರುದ್ಧ ಪೋಕ್ಸೋ ಕೇಸನ್ನ ದಾಖಲು ಮಾಡಿದ್ದಾಳೆ. ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಮೇಲಾಧಿಕಾರಿಗಳ ಗಮನಕ್ಕೆ ತಾರದೆ ಎಫ್ಐಆರ್ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಕಂಡಕ್ಟರ್ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಆಸ್ಪತ್ರೆಯಿಂದಾನೇ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಕಾಂತ್, ನಿನ್ನೆ ಭಾಷೆ ಬರಲ್ಲ ಅನ್ನುವಂತಹ ಕಾರಣಕ್ಕಾಗಿ, ಮರಾಠಿಯಲ್ಲಿ ಮಾತನಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕಂಡಕ್ಟರ್ ಮಾಧ್ಯಮಗಳಿಗೆ ನೇರವಾಗಿ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಇವತ್ತು ಅದೇ ಕಂಡಕ್ಟರ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿರೋದು. ಯಾವ ಕಾರಣಕ್ಕೆ, ಏನ್ ಆರೋಪವನ್ನ ಮಾಡ್ತಿದ್ದಾರೆ, ಕೇಸನ್ನ ದಾಖಲು ಮಾಡಿದವರು, ಏನ್ ಡೀಟೇಲ್ ಸಿಗ್ತಾ ಇದೆ? ಏನು ನಿನ್ನೆ ಕಂಡಕ್ಟರ್ ಮೇಲೆ ಏನು ಹಲ್ಲೆ ನಡೆದಿತ್ತು, ಆತ ಕನ್ನಡದಲ್ಲಿ ಮಾತನಾಡ್ದ, ಜೊತೆಗೇನಂತಂದರೆ ಮರಾಠಿಯಲ್ಲಿ ಮಾತನಾಡಲಿಲ್ಲ ಅನ್ನೋ ಕಾರಣದಿಂದಾಗಿ ಕೆಲವು ಪುಂಡರು ಏನು ಹಲ್ಲೆಯನ್ನು ಮಾಡಿದರು. ಅದರಿಂದಾಗಿ ಕಂಡಕ್ಟರ್ ಭಾಳಷ್ಟು ಗಾಯಗೊಂಡು ಈಗ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂತಂದರೆ ಈ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ತಿರುವನ್ನು ಪಡೆದುಕೊಂಡಿರುವಂಥದ್ದು ಏನು ಕಂಡಕ್ಟರ್ ಇದ್ದಾರೆ ಅವರ ಮೇಲೆ ಏನಂತಂದರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಾರದೆ ಮಾರಿಹಾಳ ಠಾಣೆ ಪೊಲೀಸರು ಏನಂತಂದರೆ ಪೋಕ್ಸೋ ಅಡಿ ಕಾಯ್ದೆ ಅಡಿ ಏನಂತಂದರೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಏನಂತಂದರೆ ಬೆಳಗಾವಿಯಲ್ಲಿರ್ತಕ್ಕಂಥ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಒಂದು ಕಡೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂತಂದರೆ ಆ ಏನು ಘಟನೆ ನಡೀತು, ಹಲ್ಲೆಯನ್ನು ನಡೆಸಿದ್ದಾರೆ ಪುಂಡರು, ಆ ಊರಿಗೆ ಏನಂತಂದರೆ ನುಗ್ಲಿಕ್ಕೆ ಈಗ ಕನ್ನಡ ಪರ ಹೋರಾಟಗಾರರು ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಈಗ ನನ್ನ ಜೊತೆ ಖುದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಿನ್ನೆ ಹಲ್ಲೆಗೊಳಗಾಗಿದ್ರು ಆ ಕಂಡಕ್ಟರ್ ನಮ್ಮ ಜೊತೆ ಇದ್ದಾರೆ. ಅವರು ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸರ್, ಈಗ ನಿನ್ನೆ ಏನಾಯಿತು, ಪ್ರಕರಣ ಏನೇನಾಯಿತು ಅಂತ? ಸರ್, ನಾವು ಇಲ್ಲಿಂದ ಡೈಲಿ ನಾವು ಕರ್ತವ್ಯ ಹೇಗೆ ಮಾಡ್ತಿದ್ದೀವಿ ಹಾಗೆ ನಾವು ಕರ್ತವ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸುಮಾರು ಜನ ಬಸ್ಸಲ್ಲಿದ್ದರು. 80ರಿಂದ 90 ಜನ ಹೆಣ್ಮಕ್ಳಿದ್ರು. ಅವ್ರು ಸ್ಟೂಡೆಂಟ್ಗಳು, ಒಂದು 10-12 ಜನ ಸ್ಟೂಡೆಂಟ್ಗಳಿದ್ದರು. ಆಮೇಲೆ ಇವರು ಒಂದು ಹುಡುಗ ಒಂದು ಹುಡುಗಿ ಸರ್, ಅವ್ರು ಕೂತ್ಕೊಂಡಿದ್ರು. ಆ ಅಮ್ಮ ಈ ಕಡೆ ಚಿಕ್ಕ ಹುಡುಗಿ ಕೂತ್ಕೊಂಡಿದ್ಲು. ಎಷ್ಟಮ್ಮ ಟಿಕೆಟ್ ಅಂತ ಕೇಳಿದೆ. ಅವ್ರು ಮರಾಠಿ ಒಳಗೆ 2 ಕೊಡು ಅಂತ ಹೇಳಿದ್ರು. ಕೊಟ್ಟೆ ಸರ್. ಕೊಟ್ಟಾದ ತಕ್ಷಣ ಇನ್ನೊಬ್ಬರು ಟಿಕೆಟ್ ಯಾರು ಅನ್ನೋದು ನಾನು ಕೇಳಿದಾಗ ತಕ್ಷಣ ಆ ಬಾದು ಹುಡುಗನಿಗೆ ಕೇಳಿದೆ, ತೋರಿಸಿದ್ರು. ಬಾದು ಹುಡುಗನಿಗೆ ಹಂಗೆಲ್ಲ ಕೊಡೋಕೆ ಬರೋಲ್ಲ, ಲೇಡೀಸಿಗೆ ಮಾತ್ರ ಫ್ರೀ ಇರೋದು, ಹಂಗೆ ಜೆಂಟ್ಸಿಗೆಲ್ಲ ಕೊಡೋಕೆ ಬರೋಲ್ಲ. ಅದು ಕೊಡ್ರಿ ನಾನು ಸಸ್ಪೆಂಡ್ ಮಾಡ್ತಾರೆ, ನಾನು ಯಾರೋ ಚೆಕ್ ಮಾಡಿದರೆ ಸಸ್ಪೆಂಡ್ ಮಾಡ್ತಾರೆ ನನ್ನ, ಹಾಗೆಲ್ಲ ತೊಗೋಬಾರ್ದಮ್ಮ, ಒತ್ತಡ ಕೆಲಸ ಇದು, ಇಷ್ಟೇ ಅಂದೆ ಸರ್. ಅದರೊಳಗೆ ಮರಾಠಿ ಮಾತಾಡೋದು. ಸರ್, ನನಗೆ ಮರಾಠಿ ಬರೋಲ್ಲ ಅಂತಂದೆ. ಮರಾಠಿ ಕಲ್ತ್ಕೋಬೇಕು ಅಂತಂದು. ಹಾಗಿಂದ ನಾನು ಅಷ್ಟೇ ಗಪ್ಪಾಗಿ ಹೋದೆ ಸರ್. ಮುಂದೆ ಹೋದ ತಕ್ಷಣ ಅವರು ಫೋನಿನ ಮುಖಾಂತರ ನಾನು ಟಿಕೆಟ್ ಕೊಡ್ಕೋತ ಹೋಗ್ತಾಯಿದ್ದೆ. ಮುಂದೆ ಅವ್ರು ತಮ್ಮ ಊರವ್ರಿಗೆಲ್ಲರಿಗೂ ಫೋನ್ ಮಾಡಿಸಿ ಈ ಥರ ಕಂಡಕ್ಟರ್ ನಮಗೆ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತೇಳಿ ಸರ ಉದ್ದೇಶಪೂರ್ವಕವಾಗಿ ನಮ್ಮ ಊರನ್ನವ್ರನ್ನೆಲ್ಲ ಕರೆಸಿ ಹೊಡಿಸಿದ್ರು ಸರ್. ಈಗ ಅಪ್ರಾಪ್ತ ಬಾಲಕಿಗೆ ಏನಾದರೂ ತಾವು ಮಾತಾಡಿದಿರಾ, ಅಥವಾ ಆ ಕುರಿತಂತೆ ಏನಾದರೂ ಅಲ್ಲಿ ಚರ್ಚೆ ಆಯಿತಾ, ಅಥವಾ ಏನಾದರೂ ವಿಚಾರ ಗಲಾಟೆಗೆ ಕಾರಣ ಆಯಿತಾ ಅಂತ? ಏನೂ ಇಲ್ಲ ಸರ್, ಏನೂ ಇಲ್ಲ. ಮರಾಠಿ ಕಲ್ಕೋಬೇಕು ಅನ್ನೋದು ಇಷ್ಟೇ ಸರ್. ಅವಳು ನನ್ನ ಮಗಳ ವಯಸ್ಸಿನ ನೋಡು ಪಾಪ, ನನಗೂ ಮಗಳಿದ್ದಾಗೆ ಸರ್. ನಿಮ್ಮ ಮೇಲೆ ಈಗ ಪೋಕ್ಸೋ ಅಡಿ ಮಾರಿಹಾಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ಅದು ತಮಗೆ ಏನಾದರೂ ಗಮನಕ್ಕೆ ಬಂದಿದೆಯಾ ಅಂತ? ಸರ್, ಇವಾಗ ನನಗೆ ರಾತ್ರಿ 2 ಗಂಟೆಗೆ ಹಾಕಿದ್ದಾರೆ ಅಂತ ಇವಾಗ ಬೆಳಗ್ಗೆ ಗೊತ್ತಾಯಿತು ಸರ್. ಅವರು ರಾತ್ರಿ 2 ಗಂಟೆಗೆ ಯಾಕೆ ಹಾಕ್ಬೇಕು ಸರ್, ಅವಾಗ ಹಾಕ್ಬೋದಿತ್ತಲ್ಲ. ಸರ್, ಇದೊಂದು ಕೇಸನ್ನು ಮುಚ್ಚಿ ಹಾಕಕ್ಕೆ ನೋಡ್ತಿದ್ದಾರೆ ಉದ್ದೇಶಪೂರ್ವಕವಾಗಿ ಸರ್. ಇದೊಂದು ಮುಚ್ಚಿ ಹಾಕಬೇಕು ಅಂಥದ್ದೇನು ಆ ಸಂದರ್ಭದಲ್ಲಿ ಯಾರಿಗೆ ತಾವು ಮಾತಾಡೋದಾಗಲಿ ಅಥವಾ? ಸರ್, ನಾನು 20 ವರ್ಷ ಸರ್ವಿಸದಲ್ಲಿ ಅಸಭ್ಯ ವರ್ತನೆಯಿಂದ ಯಾವತ್ತೂ ನಡ್ಕೊಂಡಿಲ್ಲ, ಅಸಭ್ಯ ಮಾತುಗಳನ್ನು ಯಾವತ್ತೂ ಆಡಿಲ್ಲ ಸರ್ ನಾವು. ಇದು ಉದ್ದೇಶಪೂರ್ವಕವಾಗಿ ನನ್ನ ವಿರುದ್ಧ ಏನಂತಂದರೆ ಪ್ರಕರಣ ಏನು ಕನ್ನಡಿಗರು ವರ್ಸಸ್ ಮರಾಠಿಗರು ಅನ್ನೋ ರೀತಿಯಲ್ಲಿ ಏನು ಬೆಳೀತಾ ಇದೆ, ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಅದನ್ನು ತಡೆಗಟ್ಟಲಿಕ್ಕೆ, ಅದನ್ನು ಮುಚ್ಚಿ ಹಾಕಲಿಕ್ಕೆ ಇಂಥದ್ದೊಂದು ಕಥೆಯನ್ನು ಕಟ್ಟಿ ನನ್ನ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಮಧ್ಯರಾತ್ರಿ ಅನ್ನೋ ಒಂದು ಆರೋಪವನ್ನು ಇಲ್ಲಿರ್ತಕ್ಕಂಥ ಹಲ್ಲೆಗೊಳಗಾದಂಥ ಕಂಡಕ್ಟರ್ ಹೇಳ್ತಾ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ.
ಹಲ್ಲೆಗೊಳಗಾದಂಥ ಕಂಡಕ್ಟರ್ನ ನಿರ್ವಾಹಕನನ್ನ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಮಾತನಾಡಿಸ್ತಾ ಇದ್ರು. ಈಗೇನ್ ಪೋಕ್ಸೋ ಕೇಸ್ ಅವರ ವಿರುದ್ಧ ದಾಖಲಾಗಿದೆ. ಮೇಲಾಧಿಕಾರಿಗಳ ಗಮನಕ್ಕೂ ತಾರದೆ ಮಾರಿಹಾಳ ಠಾಣೆಯಲ್ಲಿ ಅಪ್ರಾಪ್ತ ಬಾಲಕಿಯಿಂದ ಪೋಕ್ಸೋ ಕೇಸನ್ನ ಈ ಕಂಡಕ್ಟರ್ ವಿರುದ್ಧ ಏನ್ ದಾಖಲು ಮಾಡಿಕೊಳ್ಳಲಾಗಿದೆ. ಇದೆಲ್ಲವೂ ಸುಳ್ಳು ಆರೋಪ ಅನ್ನೋದು ಕಂಡಕ್ಟರ್ ಹೇಳ್ತಾ ಇರುವಂತಹ ಮಾತು. ನಿನ್ನೆ ನಡೆದಂತಹ ಗಲಾಟೆಯ ಸಂದರ್ಭದಲ್ಲಿ ಮರಾಠಿ ನನಗೆ ಬರೋದಿಲ್ಲ, ಆ ಹುಡುಗಿ ನನಗೆ ಮರಾಠಿ ಮಾತನಾಡೋಕೆ ಹೇಳಿದ್ಲು, ಆಕೆ ನನ್ನ ಮಗಳ ವಯಸ್ಸಿನವಳು, ನನಗೆ ಮರಾಠಿ ಬರೋದಿಲ್ಲ ಅಂತ ಹೇಳಿದ್ದಕ್ಕೆ ಒಂದಿಷ್ಟು ಜನ ಯುವಕರು ಸೇರ್ಕೊಂಡು ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅನ್ನೋದು ಕಂಡಕ್ಟರ್ ಮಾಡ್ತಾ ಇರುವಂಥ ಆರೋಪ. ಸದ್ಯ ಇಡೀ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾಕಂದ್ರೆ ಒಂದ್ ಕಡೆ ಕಂಡಕ್ಟರ್ ತನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿ ಸದ್ಯ ಬೆಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರೆ, ಮತ್ತೊಂದ್ ಕಡೆ ಆ ಅಪ್ರಾಪ್ತೆ ಮಾರಿಹಾಳ ಠಾಣೆಯಲ್ಲಿ ಕಂಡಕ್ಟರ್ ನನಗೆ ಕಿರುಕುಳವನ್ನ ಕೊಟ್ಟರು ಅಂತ ಹೇಳಿ ಆತನ ವಿರುದ್ಧ ಪೋಕ್ಸೋ ಕೇಸನ್ನ ದಾಖಲು ಮಾಡಿದ್ದಾಳೆ. ಪೋಕ್ಸೋ ಕೇಸ್ ದಾಖಲಾಗಿರೋದ್ರಿಂದ ಇಡೀ ಪ್ರಕರಣಕ್ಕೆ ಸದ್ಯ ಬೇರೆಯದ್ದೇ ರೀತಿಯಾದಂತಹ ಟ್ವಿಸ್ಟ್ ಸಿಕ್ಕಿದೆ. ಮೇಲಾಧಿಕಾರಿಗಳ ಗಮನಕ್ಕೂ ತಾರದೆ ಪೊಲೀಸರು ಕಂಡಕ್ಟರ್ ಮಹದೇವ್ ವಿರುದ್ಧ ಸದ್ಯ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಪೋಕ್ಸೋ ಸೆಕ್ಷನ್ಗಳ ಅಡಿಯಲ್ಲಿ ಕಂಡಕ್ಟರ್ ಮಹದೇವ್ ವಿರುದ್ಧ ಎಫ್ಐಆರ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.